ಮಾಡುವಂತ SIT ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ. ಶ್ರೀ ಕ್ಷೇತ್ರ ಮಂಜುನಾಥನ ಏನು ಸಾನ್ನಿಧ್ಯ ಇದೆ ಇದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ಇದೆಲ್ಲ ಆದಮೇಲೆ ಈಗ ಕೆಲವು ರಾಜಕೀಯ ಪಕ್ಷದವರು ಏನ್ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಯಾಕೆ ಕೊಯ್ತಾ ಇದ್ದೀರಿ? ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ? ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಅನ್ನೋಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಸೊ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಈ ನಾಟಕೀಯ ಬೆಳವಣಿಗೆಗಳು ಒಂದ್ ಕಡೆ ನೀವು ಸೌಜನ್ಯರವರ ಕುಟುಂಬಕ್ಕೆ ತೋರಿಸ್ತಕ್ಕಂಥ ಸಾಂತ್ವನ ಇರ್ಬೋದು. ಇವತ್ತೇ ಅಲ್ಲ, ಅವತ್ತು ಕೂಡ ಹೋಗಿ ಸೌಜನ್ಯರ ಮನೆಗೆ ಹೋಗಿ ನೀವು ಯಾವ ರೀತಿ ನಾಟಕ ಆಡ್ ಬಂದಿದ್ದೀರಿ, ನಿಮ್ಮ ನಾಯಕರುಗಳು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ. ಇವತ್ತು ಕೂಡ ಅದೇ ತರದ ಒಂದು ವ್ಯವಸ್ಥೆಯನ್ನ ಇವತ್ತು ನೀವು ರೂಪಿಸಿ ಜನರಿಗೆ ಮರಳು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಿಮ್ಮ ಆರೋಪದಿಂದ ನೀವು ಮಾಡಿರ್ತಕ್ಕಂಥ ಕೊಳಕು ರಾಜಕಾರಣದಿಂದ ಆಚೆ ಬರಲಿಕ್ಕೆ ಇವತ್ತು ನೀವು ಧರ್ಮಸ್ಥಳದ ಯಾತ್ರೆಯನ್ನ ಮಾಡ್ತಾ ಇದ್ದೀರಿ. ಹೊರತು ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರೀತಿ ಆಗ್ಲಿ, ಶ್ರೀ ಕ್ಷೇತ್ರದ ಬಗ್ಗೆ ಇರತಕ್ಕಂಥ ಗೌರವ ಆಗ್ಲಿ ಅದರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಮೇಲಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅಲ್ಲಿ RSS ನ 2 ತಂಡಗಳ ನಡುವೆ ನಡೀತಾ ಇದೆ ಅಂತ ಹೇಳಿ ಅದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿದೆ. ಯಾರಿಗೇನು ಮಂಗಳೂರಿನಲ್ಲಿ ನೀವು ಯಾರೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಯ್ತು ಅಂತ ಅಂದ್ರೆ ಅದು ಯಾತಕ್ಕೋಸ್ಕರ ಇದು ಉಲ್ಬಣ ಆಗಿದೆ, ಯಾವ ರೀತಿ ಇದ್ರ ಇನ್ನೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು 2 ಬಣಗಳ RSS ಗುಂಪಿನ 2 ಬಣಗಳು ಬಿಜೆಪಿಯ 2 ಬಣಗಳು ಅಲ್ಲಿಯ ಜನಪ್ರತಿನಿಧಿಗಳು ಕೂಡ ಶ್ರೀ ಕ್ಷೇತ್ರವನ್ನ ಒಪ್ಪಿ ಮಾತಾಡಿಲ್ಲ. ಮಂಜುನಾಥನ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ. ಬಹಳ ಸೂಕ್ಷ್ಮವಾಗಿ ನೀವುಗಳು ಗಮನಿಸಬೇಕು. ಈ ರೀತಿಯ ಒಂದು ರಾಜಕೀಯ ದೊಂಬರಾಟಕ್ಕೋಸ್ಕರ ದೇವರನ್ನ ಒಂದು ಕ್ಷೇತ್ರವನ್ನ ಬಳಸ್ಕೊಳ್ತಕ್ಕಂಥ ಪ್ರವೃತ್ತಿ ಇಲ್ಲಿಗೆ ಮುಕ್ತಾಯ ಆಗಬೇಕು. ಚುನಾವಣೆ ನಡಿಬೇಕಾದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಇದ್ದೇ ಇರುತ್ತೆ. ಈಗ ಕೆಸರಾಚಾಟ ಸೌಜನ್ಯ ಪರವಾಗಿ ಅವರ ಕುಟುಂಬಸ್ಥರಿಗೆ ನಾವು ಕಾನೂನು ಹೋರಾಟ ಏನ್ ಮಾಡ್ತೀವಿ ಅದಕ್ಕೆ ಖರ್ಚು ವೆಚ್ಚಗಳನ್ನು ನಾವು ಬಳಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ಯಾರ ವಿರುದ್ಧವಾಗಿ ಅಂತ ಅದನ್ನ ಅವ್ರನ್ನೇ ಕೇಳಬೇಕು. ಯಾತಕ್ಕೋಸ್ಕರ ಸೌಜನ್ಯರವರಿಗೆ ಖರ್ಚು ವೆಚ್ಚವನ್ನು ಬರ್ಸ್ತೀರಿ ಏನು ಅಂತ ಬರ್ಸೋದ್ರೆ ಸಂತೋಷ. ಇದು ಇವತ್ತು ಹೇಳಿಕೆ ಕೊಡ್ತಾ ಇರೋದಲ್ಲ, ಅವತ್ತು ಹೇಳಿಕೆ ಕೊಟ್ಟಿದ್ದೀರಿ. ಅವತ್ತು ಕೂಡ ಏನೋ ಹೋಗಿ ಹೇಳ್ಬಿಟ್ಟು ಬಂದಿದ್ದೀರಿ. ನಿಮ್ಮ ರಾಜಕೀಯ ನೆನಪುಗಳು ಕಡಿಮೆ ಇರಬೇಕು ಅಂತ ಕಾಣಿಸ್ತದೆ. ಹಿಂದೆ ಏನೇನು ಹೇಳಿದಿರಿ ಅದನ್ನೆಲ್ಲನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಏನು ಒಂದು ರಕ್ತದಾಹ ಇದೆ ಅದನ್ನ ನಿಲ್ಲಿಸಿ, ರಾಜಕೀಯಕ್ಕೋಸ್ಕರ ರಕ್ತದಾಹವನ್ನು ನಿಲ್ಲಿಸಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಸರ್, ಈಗ ಮುನ್ರತ್ನ ಅವರು ಕೇಸಿಗೆ ಸಂಬಂಧಪಟ್ಟಂತೆ ಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಕೇಸ್ಗೆ? RMC ಅದು ಅವ್ರು ಬಿಜೆಪಿಯವ್ರನ್ನೇ ಕೇಳಬೇಕು. ಬಿಜೆಪಿಯ ಮಹಿಳೆ ಅವರು, ಬಿಜೆಪಿಯ ಮಹಿಳೆ, ಬಿಜೆಪಿ ಕಾರ್ಯಕರ್ತೆ, ಅವರು ಅವ್ರ ಪಕ್ಷದ ಶಾಸಕರ ಮೇಲೆ ಅವ್ರು ಮಾಡಿರುವಂತ ಅತ್ಯಾಚಾರದ ಬಗ್ಗೆ ಆರೋಪ, ಸಾಕ್ಷಿ ಇಲ್ಲ ಅಂತ ಹೇಳಿದ್ದಾರೆ. ಸಾಕ್ಷಿ ಏನ್ ಕೊಡಕ್ಕಾಗತ್ತಾ ಅಮ್ಮ ಪಾಪ? ಸಾಕ್ಷಿ ಎಲ್ಲಿಂದ ಒಲಿಸ್ಕೊಡಕ್ಕಾಗಲ್ಲ? ಅವರಷ್ಟು ಶಾಸಕರಷ್ಟು ಬುದ್ಧಿವಂತರಲ್ವಲ್ಲ ಅವರು. ಸೊ ಹಾಗಾಗಿ ಅದು ಬಿಜೆಪಿಯವ್ರಿಗೆ ಸಂಬಂಧಪಟ್ಟಂತ ಕೇಸೇ ಹೊರತು ನಮಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಜಾತಿ ನಂದನೆ ಆರೋಪದಲ್ಲಿ
ಸತ್ಯ ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾಧ್ಯಮಗಳು ಹೇಳಬೇಕು. ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಅದು ಪ್ರೂವ್ ಆಗಿದೆಯಲ್ಲ ಅದ್ರ ಬಗ್ಗೆ ಕೂಡ ನೀವು ಬೆಳಕನ್ನ ಚೆಲ್ಲಬೇಕು. ಅವರ ಬಿಜೆಪಿಯ ಕಾರ್ಯಕರ್ತರು ಮಾಡಿರೋದಕ್ಕೆ ಬಿಜೆಪಿಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರು, ಅವ್ರಿಗೆ ಬೇಕಾದಂತ ರಾಷ್ಟ್ರೀಯ ನಾಯಕರು ಬಹಳಷ್ಟು ಬೆಂಬಲ ಇದೆ. ಅವರು ಅದ್ರ ಬಗ್ಗೆ ಉತ್ತರಗಳನ್ನ ಕೊಡಬೇಕು. ಇವತ್ತು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಪ್ರೂವ್ ಆಗಿದೆ, ಅವರ ಧ್ವನಿ ಅಂತ ಹೇಳಿ ಪ್ರೂವ್ ಆಗಿದೆ. ಅದನ್ನೇನು ಯಾರು ಅಲ್ಲಗಳಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಏನೋ ಹೀರೋ ತರ ಬಂದ್ಬಿಟ್ಟು ಸ್ಟೇಜ್ಗಳಲ್ಲಿ ಭಾಷಣ ಮಾಡ್ತಾರೆ. ಯಾವ ಮುಖ ಹೊತ್ಕೊಂಡು ಜನದ ಹತ್ರ ಬಂದು ಭಾಷಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮಾತಾಡೋಣ, ಮುಂದಕ್ಕೆ ಇನ್ನೇ ಅವಕಾಶಗಳಿದೆ. ನಿನ್ನೆ ರಾಜೇಂದ್ರ ರಾಜಣ್ಣ ಅವರು ಹೇಳಿರುವಂಥದ್ದು, ಬಾಲಕೃಷ್ಣ ಅವರು ರಾಜಣ್ಣ ಅವರು ಬಿಜೆಪಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ ಎಲ್ಲರೂ ಸಹ ಹೋಗ್ತಾ ಇರ್ಬೋದು. ಡಿ ಕೆ ಟೀಮ್ ಹೋಗ್ಲಿಕ್ಕೆ ಅವ್ರು ರೆಡಿ ಇರ್ಬೋದು, ಸಿಎಂ ಸ್ಥಾನ ಕೊಟ್ಟರೆ ಹೋಗ್ತಾರೇನೋ ಅಂತ ರಾಜೇಂದ್ರ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ರಾಜಣ್ಣ ಅವರು ಹಿರಿಯ ನಾಯಕರು, ರಾಜೇಂದ್ರ ರಾಜೇಂದ್ರನು ಹಿರಿಯ ನಾಯಕರು, ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು. ಅವರ ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ. ಅವ್ರೇನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಾನೇನಲ್ಲ. ರಾಜಣ್ಣದಿಂದ ಪಿತೂರಿ ಆಯಿತು, ಪಿತೂರಿ ಮಾಡಬೇಕು. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ. ಪಿತೂರಿ ಮಾಡಕ್ ಜನ ಇಲ್ಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ತಂಡವೇ ಸೆಪ್ಟೆಂಬರ್ ಕ್ರಾಂತಿ. ಕಾಂಗ್ರೆಸ್ ಗೊತ್ತಿಲ್ಲ ರೀ, ಅವರಷ್ಟು ತಿಳುವಳಿಕೆನೂ ಇಲ್ಲ, ನಮ್ಮ ಹತ್ರ ಜನಸಂಖ್ಯೆ ಬೆಂಬಲನೂ ಇಲ್ಲ. ಗೊತ್ತಾಯ್ತಲ್ಲ, ನಮಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮಗೇನಿದ್ರು ಕಾಂಗ್ರೆಸ್ ಧ್ವಜದ ಕೆಳಗಡೆ ಕೆಲಸ ಮಾಡಿ, ಕಾಂಗ್ರೆಸ್ನ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ. ಉಳಿದದ್ದು ಅವ್ರು ಬಿಟ್ಟಿದ್ದು. ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅವ್ರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.